ಎಲ್ಲರಿಗೂ ನಮಸ್ಕಾರ. ಶ್ರೀ ಗುರು ಸುಧೀಂದ್ರ ಕಾಲೇಜಿನ BA ವಿಭಾಗದ ಪತ್ರಿಕೋದ್ಯಮ ವಿದ್ಯಾರ್ಥಿಗಳು ಪ್ರಸ್ತುತಪಡಿಸಲಿರುವ ವೆಬಿಸೋಡ್ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇಂದು ನಮ್ಮೊಂದಿಗೆ ವಿಶ್ವವಿದ್ಯಾಲಯದಲ್ಲಿ ಕಬಡ್ಡಿ ಕ್ಷೇತ್ರದಲ್ಲಿ ಯೂನಿವರ್ಸಿಟಿ ಬ್ಲೂ ಆಗಿರುವಂತಹ ಕುಮಾರಿ ಸರಸ್ವತಿ ಅವರು ನಮ್ಮೊಂದಿಗಿದ್ದಾರೆ. ಬನ್ನಿ ಅವರನ್ನು ಮಾತನಾಡಿಸೋಣ. ಮೊದಲನೆಯದಾಗಿ ಸರಸ್ವತಿ ಅವರೇ, ನಿಮಗೆ ನಮ್ಮ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಹಾಗೂ ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ಈ ಒಂದು ಕಬಡ್ಡಿ ಕ್ಷೇತ್ರದಲ್ಲಿ ನಿಮಗೆ ಆಸಕ್ತಿ ಅನ್ನುವಂಥದ್ದು ಹೇಗೆ ಹುಟ್ಕೊಳ್ತು? ಅದೇ ರೀತಿ ನಿಮ್ಮ ಇನ್ಸ್ಪಿರೇಷನ್ ಯಾರು? ನಾನು ಮೊದಲು ಕಬಡ್ಡಿ ಸ್ಟಾರ್ಟ್ ಮಾಡಿದ್ದು ಪ್ರೈಮರಿಯಲ್ಲಿ 30 ಎಕಲಲ್ಲಿ. ಅಲ್ಲಿ ನಮ್ಗೆ ಅಷ್ಟೊಂದು ಅಚೀವ್ಮೆಂಟ್ ಆಗಿರಲಿಲ್ಲ. ಆಮೇಲೆ ಹೈಸ್ಕೂಲ್ 1 ಇಯರ್ ಆಗಿದ್ದಷ್ಟೇ. ಆಮೇಲೆ ಕೊರೋನಾದಿಂದ ಅಲ್ಲೂ ಸ್ಟಾಪ್ ಆಯಿತು. ಹಾಗೆ PUಗೆ ಬಂದಮೇಲೆ PUಲ್ಲಿ ನನಗೆ ಕೋಚಿಂಗ್ ಒಳ್ಳೆ ಸಿಕ್ತು. ಅಲ್ಲಿ ಸ್ಟೇಟ್ ಲೆವೆಲ್ ತನಕ ಆಡಿದ್ದೆ ನಾನು. ಹಾಗೆ ಡಿಗ್ರಿಲಿ ಕಂಟಿನ್ಯೂ ಮಾಡ್ತಾ ಬಂದೆ. ಈ ಒಂದು ಕಬಡ್ಡಿ ಕ್ಷೇತ್ರದಲ್ಲಿ ಯೂನಿವರ್ಸಿಟಿ ಬ್ಲೂ ಆಗಿದ್ದೀರಾ ಅಂದರೆ ನಿಮ್ಮ ಹಾರ್ಡ್ ವರ್ಕ್ ಕೂಡ ಅಷ್ಟೇ ಪ್ರಮಾಣದಲ್ಲಿರುತ್ತದೆ. ನೀವು ಈ ಒಂದು ಕಬಡ್ಡಿಗೆ ಯಾವ ರೀತಿ ಪ್ರಾಕ್ಟೀಸ್ ಮಾಡ್ತಾ ಇದ್ರಿ? ಅದೇ ರೀತಿ ಕಾಲೇಜ್ ವತಿಯಿಂದ ನಿಮಗೆ ಯಾವ ರೀತಿ ಸಪೋರ್ಟ್ ಅನ್ನುವಂಥದ್ದು ಸಿಗ್ತಾ ಇತ್ತು? ಹಾರ್ಡ್ ವರ್ಕ್ ಅಂತಂದರೆ ನಾನು ಕ್ಲಾಸ್ ಮುಗಿದ್ಮೇಲೆ ಮಧ್ಯಾಹ್ನ ಪ್ರಾಕ್ಟೀಸ್ ಮಾಡ್ತಾಯಿದ್ದೆ. ಹಾಗೆ ಮೊಬೈಲಲ್ಲಿ ಸ್ಕಿಲ್ಸ್ ನೋಡೋದಾಗಿರ್ಬೋದು, ಮ್ಯಾಚನ್ನು ನೋಡೋದಾಗಿರ್ಬೋದು ಮಾಡ್ತಾಯಿದ್ದೆ. ಯೂನಿವರ್ಸಿಟಿ ಬ್ಲೂ ಆಗಿ ಹೊರಹೊಮ್ಮಿದ ನಂತರ ನಿಮ್ಮ ಮನೆಯಲ್ಲಿ ನಿಮ್ಮ ಪೇರೆಂಟ್ಸ್ ಆಗಿರ್ಬೋದು ಅಥವಾ ಕಾಲೇಜಲ್ಲಿ ಟೀಚರ್ಸ್ ಆಗಿರ್ಬೋದು ಯಾವ ರೀತಿ ತಮ್ಮ ಒಪಿನಿಯನನ್ನು ನಿಮ್ಮ ಹತ್ರ ಶೇರ್ ಮಾಡಿಕೊಂಡ್ರು? ಬ್ಲೂ ಆದಮೇಲೆ ಅಂದರೆ ನಾ ಈಗ ಪ್ರತಿ ಸಲ ಯಾವುದಾದ್ರೂ ಮ್ಯಾಚಿಗೆ ಹೋದಾಗ ಆಗಿರ್ಬೋದು, ಟೂರ್ನಮೆಂಟಿಗೆ ಹೋದಾಗ ಆಗಿರ್ಬೋದು, ನಮ್ಮ ಅಪ್ಪ ಕೇಳ್ತಾಯಿದ್ರು ಏನಾಯಿತು ಮ್ಯಾಚು, ಹೇಗಾಡಿದೆ ಅಂತ. ಅಂದರೆ ನಂದು ಅಷ್ಟೊಂದು ಅಚೀವ್ಮೆಂಟ್ ಆಡ್ತಾ ಇದ್ದೆ, ಬಟ್ ಅಷ್ಟೊಂದು ಅಚೀವ್ಮೆಂಟ್ ಆಗ್ತಾ ಇರಲಿಲ್ಲ. ಈಗ ಬ್ಲೂ ಆಗಿದ್ದು ಕೇಳಿ ಅವರಿಗೆ ತುಂಬ ಖುಷಿ ಆಯಿತು. ಹಾಗೆ ಕಾಲೇಜಲ್ಲೂ ತುಂಬ ಸಪೋರ್ಟ್ ಮಾಡಿದ್ರು. ವಿನಾಯಕ್ ಸರ್ ಇರ್ಬೋದು, ಪ್ರಿನ್ಸಿಪಲ್ ಸರ್ ಇರ್ಬೋದು, ಒಳ್ಳೆ ಸಪೋರ್ಟ್ ಮಾಡಿ ಧಾರವಾಡ, ಈಗ ನಮ್ಮದು ಸೆಲೆಕ್ಷನ್ ಎಲ್ಲ ಧಾರವಾಡದಲ್ಲಿ ಇರೋದ್ರಿಂದ ಧಾರವಾಡಕ್ಕೆ ಕರ್ಕೊಂಡು ಹೋಗೋದಾಗಿರ್ಬೋದು ಸಪೋರ್ಟ್ ಮಾಡ್ತಾಯಿದ್ರು. ಯೂನಿವರ್ಸಿಟಿ ಬ್ಲೂ ಆದಂತಹ ನೀವು ನಿಮ್ಮ ಜೂನಿಯರ್ಸ್ಗೆ ಯಾವ ರೀತಿ ಒಂದು ಸಲಹೆಯನ್ನು ಕೊಡ್ತೀರಾ? ಹಾರ್ಡ್ ವರ್ಕ್ ಮಾಡಿ ಡೈಲಿ ಪ್ರಾಕ್ಟೀಸ್ ಮಾಡ್ತಾಯಿದ್ದೆ. ಎಲ್ಲರೂ ಅಚೀವ್ಮೆಂಟ್ ಮಾಡ್ಬೋದು. ಹಾಗೆ ಇನ್ನೂ ಸ್ವಲ್ಪ ಜಾಸ್ತಿ ಪ್ರಾಕ್ಟೀಸ್ ಮಾಡಿ ಸ್ಟಡೀಸ್ ಕಡೆನೂ ನೋಡ್ತಾ ಇದ್ರೆ ಅಚೀವ್ಮೆಂಟ್ ಇನ್ನೂ ಒಳ್ಳೆ ಆಗ್ತದೆ ಅಂತ ಹೇಳಿ. ಇಷ್ಟೊತ್ತು ನಮ್ಮೊಂದಿಗೆ ಮಾತನಾಡಿದಂತಹ ಕುಮಾರಿ ಸರಸ್ವತಿ ಅವರಿಗೆ ಧನ್ಯವಾದಗಳು.